ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವೀಡಿಯೋ ಬಂದುಬಿಟ್ಟು ಪನ್ನೀರ್ ಬಟರ್ ಮಸಾಲ ರೆಸ್ಟೋರೆಂಟ್ ಸ್ಟೈಲಲ್ಲಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ. ಸೊ ಅದು ತುಂಬ ಟೇಸ್ಟಿಯಾದ ರೆಸಿಪಿ ಆ್ಯಂಡ್ ವೆರಿ ಈಸಿ ರೆಸಿಪಿ. ಜಸ್ಟ್ ಒಂದು 20-25 ಮಿನಿಟ್ಸಲ್ಲಿ ಮುಗ್ದೇ ಹೋಗುತ್ತೆ. ಆ್ಯಂಡ್ ನಾರ್ಮಲ್ ಬೇಸಿಕ್ ಐಟಮ್ಸ್ ಅಷ್ಟೇ. ಪನ್ನೀರ್ ಒಂದು ತರಿಸ್ಕೊಬೇಕು. ಸೊ ಫಸ್ಟ್ ನಾನು ಜಾರಿಗೆ 2-3 ಟೊಮೆಟೊ ಹಾಕಿ, ಅದಾದಮೇಲೆ ನೆನೆಸಿಟ್ಟಿರುವ ಗೋಡಂಬಿ ಹಾಕಿದ ಮೇಲೆ ಗಾರ್ಲಿಕ್ ಹಾಕಿ, ಮತ್ತು ಕೋರಿಯಾಂಡರ್ ಸ್ಟೆಮ್ಸ್ ಇದೆಯಲ್ಲ ಅದನ್ನು ಹಾಕಿ ಅದನ್ನು ರುಬ್ಬಿಟ್ಟು ಮಸಾಲ ಹಾಕಿ, ಜೀರಾ ಹಾಕಿ, ಚಿಲ್ಲಿ ಪೌಡರ್ ಹಾಕಿ, ಗರಂ ಮಸಾಲ ಇರ್ಬೋದು, ಸ್ಕ್ರೀನಲ್ಲಿ ಏನೇನು ಐಟಮ್ಸ್ ತೋರಿಸಿ ಅದೆಲ್ಲ ಹಾಕಿ, ಮತ್ತು ಸ್ವಲ್ಪ ಜಿಂಜರ್ ಹಾಕಿಬಿಟ್ಟು, ಮತ್ತು 2-3 ಇದು ಗ್ರೀನ್ ಚಿಲ್ಲಿ ಹಾಕಿ ಆಮೇಲೆ ರುಬ್ಬಿ. ನೀರು ಹಾಕೋಕೆ ಹೋಗ್ಬಿಡಿ, ಫಸ್ಟು ನೀವು ರುಬ್ಬಬೇಕು. ಅದಾದಮೇಲೆ ಎಲ್ಲ ಮಸಾಲನ್ನ ಆ್ಯಡ್ ಮಾಡಿಬಿಟ್ಟು ನೀಟಾಗಿ ರುಬ್ಬಿ ಸ್ಮೂತ್ ಪೇಸ್ಟ್ ಆಗೋ ಥರ ರುಬ್ಬಬೇಕು. ಸೊ ಎಸ್ ನೋಡಿ, ಕರೆಕ್ಟಾಗಿ ಪೇಸ್ಟ್ ಥರ ಆಗಿದೆ. ಸೊ ಇವಾಗ ನಾವು ಪ್ಯಾನಲ್ಲಿ ಇದು ಒಗ್ಗರಣೆಗೆ ರೆಡಿ ಮಾಡ್ಕೊಬೇಕು. ಸೊ ನಾನು ಫಸ್ಟ್ ಗೀನ ಯೂಸ್ ಮಾಡ್ತಿದ್ದೀನಿ. ಗೀನ ಯೂಸ್ ಮಾಡಿಬಿಟ್ಟು ಲೋ ಫ್ಲೇಮಲ್ಲಿ ಇಡಿ ಸ್ಟಾರ್ಟಿಂಗಲ್ಲಿ, ಯಾಕಂದರೆ ನೀವು ಒಗ್ಗರಣೆ ಹಾಕಬೇಕಾದ್ರೆ ಅದು ಫುಲ್ ಸಿಡ್ಬಿಡುತ್ತೆ. ಅದಾದಮೇಲೆ ನಾರ್ಮಲ್ ಇದು ಪಲಾವ್ ಮಾಡಬೇಕಾದ್ರೆ ಹೇಗೆ ನೀವು ಸ್ಟಾರ್ಟಿಂಗ್ ಒಗ್ಗರಣೆ ಹಾಕ್ತಿರೋ ಅದೇ ಥರ ಇಲ್ಲಿ ಕೂಡ ಮಾಡೋದು. ಪಲಾವ್ ಎಲೆ ಮತ್ತು ಏಲಕ್ಕಿ, ಲವಂಗ ಎಲ್ಲ ಹಾಕಿಬಿಟ್ಟು ನೀಟಾಗಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಂದ್ರೆ ಲೋ ಫ್ಲೇಮಲ್ಲಿ ಇಡಬೇಕು. ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಒಂದು ಚೆನ್ನಾಗಿರೋ ಘಮ ಸ್ಮೆಲ್ ಬರುತ್ತೆ. ಅದಾದಮೇಲೆ ಚಿಕ್ಕದಾಗಿ ಚಾಪ್ ಮಾಡ್ಕೊಂಡಿರೋ 2 ಈರುಳ್ಳಿನ ತೊಗೊಂಡು ಮಿಕ್ಸ್ ಮಾಡಿ, ಸೀಡ್ಸೋಕ್ಕೇನು ಹೋಗಕ್ಕೆ ಹೋಗ್ಬಿಡಿ. ಇದನ್ನು ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ, ಅಂದರೆ ಮೀಡಿಯಮ್ ಫ್ಲೇಮ್ ಆಗ್ಬೋದು. ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ಅದು ಗೋಲ್ಡನ್ ಬ್ರೌನಾಗಿ ಟರ್ನ್ ಆಗಬೇಕು. ಸೀದ್ಸೋಕ್ಕೆ ಹೋಗಬೇಡಿ. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ ಅಂತ. ದಿಸ್ ಇಸ್ ಪರ್ಫೆಕ್ಟ್. ಸೊ ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಇದೆಲ್ಲ ಆದಮೇಲೆ ನೀವು ರುಬ್ಕೊಂಡಿದ್ರಲ್ಲ ಆ ಪೇಸ್ಟ್ನ ಹಾಕಬೇಕು. ಆ ಪೇಸ್ಟ್ನ ಹಾಕಿಬಿಟ್ಟು ಕಂಟಿನ್ಯೂಸ್ ಆಗಿ 2-3 ಮಿನಿಟ್ಸ್ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ್ಮೇಲೆ ಏನು ಮಾಡಬೇಕು ಅಂದರೆ, ಉಳಿದಿರೋ ಪೇಸ್ಟ್ ಇರುತ್ತಲ್ಲ ಮಿಕ್ಸಿಯಲ್ಲಿ, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ಜಾಸ್ತಿ ನೀರು ಹಾಕೋಕೆ ಹೋಗ್ಬಿಡಿ, ತುಂಬ ತೆಳುವಾದರೆ ಕರಿ ಥರ ಆಗೋಲ್ಲ, ಸಾಂಬಾರು ಥರ ಆಗೋಗುತ್ತೆ. ಸೊ ಸ್ವಲ್ಪ ನೀರು ಹಾಕೊಂಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ. ನಿಮಗೆ ಗೊತ್ತಾಗುತ್ತೆ ಎಷ್ಟು ತಿಕ್ಕಾಗಿ ಬಂದಿದೆ ಅಂತ ನೀವು ನೋಡ್ಬೋದು. ಸ್ವಲ್ಪ ಟೇಸ್ಟ್ನ ಬ್ಯಾಲೆನ್ಸ್ ಮಾಡೋಕ್ಕೆ ನಾನು ಸ್ವಲ್ಪ ಸಕ್ಕರೆನ ಹಾಕ್ತಿದ್ದೀನಿ. ಸೊ ಜಾಸ್ತಿ ಏನು ಹಾಕೋಕೆ ಹೋಗ್ಬಿಡಿ. ಸಕ್ಕರೆ ಹಾಕಿದ್ಮೇಲೆ ಉಪ್ಪನ್ನ ಹಾಕಿ, ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿದ್ಮೇಲೆ ಅದನ್ನು ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಹಾಗೆ ಎರಗಿಬಿಡಿ ಸ್ವಲ್ಪ ಹೊತ್ತು. ಇದು ಕೂಡ ಲೋ ಫ್ಲೇಮಲ್ಲಿ ಮಾಡ್ಬೋದು. ನೋಡಿ ನೀವು ಎಷ್ಟು ಚೆನ್ನಾಗಿರೋ ಕಲರ್. ಅದು ನಾನು ಯಾವ ಕಲರ್ ಪೌಡರ್ ಕೂಡ ಯೂಸ್ ಮಾಡಿದೆ, ನಾನು ಹಾಗೆ ಬಿಟ್ಟಿದ್ದೀನಿ. ದಿಸ್ ಇಸ್ ಅ ಪರ್ಫೆಕ್ಟ್ ಕಲರ್. ಸ್ವಲ್ಪ ಕಲರ್ ಚೇಂಜಸ್ ಆಗ್ಬೋದು ನೀವು ಹಾಕೋ ಮಸಾಲೆಯಿಂದ, ಬಟ್ ಇಟ್ಸ್ ಫೈನ್. ದಿಸ್ ಇಸ್ ಪರ್ಫೆಕ್ಟ್. ನೋಡಿ ಸ್ವಲ್ಪ ಬಿಟ್ಟ ಮೇಲೆ ಹೀಗೆ ಬರುತ್ತೆ. ನಾನು 3-5 ಮಿನಿಟ್ಸ್ ಬಿಟ್ಟಿದ್ದೆ, ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ಇವಾಗ ಚೆನ್ನಾಗಿ ಕುಕ್ ಆಗಿದೆ. ಸೊ ಇವಾಗ ಏನು ಮಾಡಬೇಕಾದ್ರೆ, ನೀವು ಹೆಚ್ಚಿಟ್ಕೊಂಡಿರೋ ಪನ್ನೀರನ್ನ ಹಾಕ್ಬೋದು. ಮನೇಲಿ ಕೂಡ ಪನ್ನೀರ್ ಮಾಡ್ಬೋದು, ಮತ್ತು ಹೊರಗಡೆಯಿಂದನೂ ಕೂಡ ಪನ್ನೀರ್ ತರಿಸ್ಕೊಂಡು ಮಾಡ್ಬೋದು, ಏನೂ ಆಗೋಲ್ಲ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನನಗೆ ಇವಾಗ ನೋಡ್ತಿದ್ರೆ ತಿನ್ನಬೇಕು ಅನಿಸ್ತಿದೆ, ನಿಮಗೂ ತಿನ್ಬೇಕು ಅನಿಸ್ತಿದೆ ಅಲ್ವಾ? ಸೊ ಪ್ಲೀಸ್ ಟು ಟ್ರೈ ದಿಸ್ ರೆಸಿಪಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಈ ಥರ ವೀಡಿಯೋಸ್ನ ನಾನು ತುಂಬ ಶೇರ್ ಮಾಡ್ತಿರ್ತೀನಿ. ಆ್ಯಂಡ್ ಲಾಸ್ಟಲ್ಲಿ ಕೋರಿಯಾಂಡರ್ ಹಾಕ್ಬೋದು, ಇಲ್ಲಾಂದರೆ ಕಸ್ತೂರಿ ಮೇಥಿ ಕೂಡ ಹಾಕ್ಬೋದು. ನಾನಿಲ್ಲಿ ಮಸಾಲ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಕಸ್ತೂರಿ ಮೇಥಿ ಹಾಕಿಲ್ಲ. ಸೊ ನಾನು ನಾರ್ಮಲ್ ಕೋರಿಯಾಂಡರ್ ಅಂದರೆ ಕೊತ್ತಂಬರಿ ಸೊಪ್ಪನ್ನ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ತಿದ್ದೀನಿ. ಸೊ ಎಸ್, ಈ ವಿಡಿಯೋ ಇಷ್ಟೇ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಮತ್ತು ಇದನ್ನು ಯಾವುದ್ರಲ್ಲಿ ತಿನ್ಬೋದು, ರೋಟಿ, ಕುಲ್ಚಾ, ಬಟರ್ ರೋಟಿ, ನಾನ್, ಚಪಾತಿ ಥರ ತಿನ್ಬೋದು. ತುಂಬ ರುಚಿಯಾಗಿರುತ್ತೆ. ಇದು ಫೇಮಸ್ ನಾರ್ತ್ ಇಂಡಿಯನ್ ರೆಸಿಪಿ ಆಗಿರ್ಬೋದು, ಬಟ್ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ನೀವು ಈ ನನ್ನ ರೆಸಿಪಿ ಏನು ತೋರಿಸಿದ್ದೀನೋ ಅದೇ ಥರ ಮಾಡಿದ್ರೆ ಖಂಡಿತ ಮಕ್ಕಳು ಬೇಕೇ ಬೇಕು ಅಂತಾರೆ. ಎಲ್ಲರಿಗೂ ಇಷ್ಟ ಆಗುತ್ತೆ. ಯಾರಿಗೆ ಪನ್ನೀರ್ ಬಟರ್ ಮಸಾಲ ಇಷ್ಟ ಆಗಲ್ವಾ? ಎಲ್ಲರಿಗೂ ಇಷ್ಟ ಆಗುತ್ತೆ. ನಾರ್ತ್ ಇಂಡಿಯನ್ ಅವ್ರಿಗೆ ಸೌತ್ ಇಂಡಿಯನ್ ಫುಡ್ ಇಷ್ಟ ಆಗುತ್ತೆ, ಸೌತ್ ಇಂಡಿಯನ್ ಅವ್ರಿಗೆ ನಾರ್ತ್ ಇಂಡಿಯನ್ ಮತ್ತು ಸೌತ್ ಇಂಡಿಯನ್ ಕೂಡ ಇಷ್ಟ ಆಗುತ್ತೆ. ಸೊ this is the end of the video guys. Please do like, share and subscribe to my channel. For more updates, please follow my Instagram account ಲಿಂಕ್ ಬಂದುಬಿಟ್ಟು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಇಷ್ಟೇ ಗಾಯ್ಸ್, ಟ್ರೈ ಮಾಡಿ ರೆಸಿಪಿನ.
ಮತ್ತು ಸಜೆಷನ್ ಕೂಡ ನನ್ನ ಕಮೆಂಟ್ ಬಾಕ್ಸಲ್ಲಿ ಇಟ್ಸ್ ವೆಲ್ಕಮ್ ಫಾರ್ ಯು. ಏನೇ ಒಂದು ಸಜೆಸ್ಟ್ ಮಾಡಬೇಕು ಅಂದರೆ ಸಜೆಸ್ಟ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.